ಮಾಡಿದ್ದೀರಾ? ಅಫ್ಕೋರ್ಸ್ ಮಾಡಿದ್ದೀನಿ. ಸುಮಾರು ಕಡೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದಕ್ಕೂ ಮುಂಚೆ ನಾನು ಕಾಂಟ್ರಾಕ್ಚುಯಲ್ ಆಗಿ ಕೆಲವೊಂದು ಪ್ರಾಜೆಕ್ಟ್ಸನ್ನೆಲ್ಲ ತೊಗೊಳ್ತಿದ್ದೆ. ಸೊ ಅದಾದಮೇಲೆ ನಾನು ಕೆಲವೊಂದು ನನ್ನ ಡೊಮೈನ್ ಮೇಲೆ ಕೆಲವೊಂದು ಸ್ವಿಚ್ ಆಗಬೇಕಿತ್ತು. ಸೊ ಅಫ್ಕೋರ್ಸ್ ಕಂಪ್ನಿ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಸೊ ಆ ಪರ್ಪಸ್ಸಿಗೆ ಇಂಟರ್ನ್ಶಿಪ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ ಹೊಸದಾಗಿ ಯಾರಾದರೂ ಇಂಟರ್ನ್ಸ್ ಬರ್ತಾರೆ ಅಂದರೆ ಕಂಪನಿ ಅವರಿಗೆ ಯಾವ ಥರದ ಕೆಲಸ ಕೊಡುತ್ತೆ? ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ ಸೈನ್ಸ್ ತೊಗೊಳ್ತೀನಿ. ಕಂಪ್ಯೂಟರ್ ಸೈನ್ಸ್ ಅಂದರೆ ಅವರು ಕಂಪ್ನಿ ಯಾವ ಸರ್ವಿಸಸ್ ತೊಗೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಂಪನಿ ಈಗ ವೆಬ್ ಡೆವಲಪ್ಮೆಂಟ್ ಸರ್ವಿಸಸ್ ಕೊಡ್ತಾ ಇದೆ ಅಂತ ಹೇಳಿದರೆ, ಅವರಿಗೆ ಆ ಕಂಪ್ನಿಯಲ್ಲಿ ಯಾವ ಥರ ಅವ್ರ ಪ್ರಾಜೆಕ್ಟ್ಸ್, ಯಾವ ಥರ ಕ್ಲೈಂಟ್ ಇರ್ತಾರೆ, ಯಾವ ಥರ ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ತೊಗೊಂಡು ಇಂಟರ್ನ್ಸಿಗೆ ಕೆಲವೊಂದು ಪಾರ್ಟ್ ಆಫ್ ವರ್ಕನ್ನ ಕೊಡ್ತಾರೆ, ಗೈಡೆನ್ಸ್ ಮಾಡ್ತಾರೆ. ಇಟ್ ಡಿಪೆಂಡ್ಸ್, 1 ವೀಕ್ ಇರುತ್ತೆ, ಕೆಲವೊಂದು 1 ಮಂತ್ ಇರುತ್ತೆ. ಈಗ ಹೊಸದಾಗಿ ಇಂಟರ್ನ್ಸ್ ಬರ್ತಾರಲ್ಲ, ಅವರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟು ಏನು ಎಜುಕೇಷನ್ ಮಾಡಿದ್ದೀರಾ, ನೀವು ಯಾವ ಕಂಪನಿಗೆ ಫಿಟ್ ಆಗ್ತೀರಾ, ಇಲ್ಲ ಯಾವ ಡೊಮೈನಿಗೆ ಸೆಟ್ ಆಗ್ತೀರಾ ಅದನ್ನು ನೋಡ್ಕೊಳ್ಳಿ. ಓನ್ಲಿ ಅವ್ರು ಥಿಂಕ್ ಮಾಡೋದು ನಾಲೆಡ್ಜ್ ಇದೆಯಾ ಅಂತ. ಸೊ ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳಿ. ಇಂಟರ್ನ್ಶಿಪ್ ಮಾಡಿದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ ನಮ್ಮ ಜೊತೆಗೆ? ಮೊದಲು ನಾವು ಫ್ರೆಷರ್ಸ್ ಇದ್ದಾಗ ಏನೂ ಗೊತ್ತಿರಲ್ಲ ನಮಗೆ ಇಂಡಸ್ಟ್ರಿ ಅಂದರೆ ಹೇಗಿರುತ್ತೆ. ಇವನ್ ಇಂಜಿನಿಯರಿಂಗ್ 4 ಇಯರ್ಸ್ ಕಲ್ತಿದ್ರು ಗೊತ್ತಾಗಿರಲ್ಲ ಆ್ಯಕ್ಚುಯಲ್ ಇಂಡಸ್ಟ್ರಿಯಲ್ಲಿ ಏನಿರುತ್ತೆ ಅಂತ. ಸೊ ಇಂಟರ್ನ್ಶಿಪ್ ಮಾಡಿದಾಗ ನಮಗೆ ಒಂದು ಫೇರ್ ಐಡಿಯಾ ಸಿಗುತ್ತೆ. ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿ ಕಾರ್ಪೊರೇಟ್ ವರ್ಲ್ಡಲ್ಲಿ ಹೇಗಿರುತ್ತೆ, ನಾವು ಇನ್ನೂ ಏನನ್ನ ಕಲ್ತ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಹೊಸದಾಗಿ ಇಂಟರ್ನ್ಶಿಪ್ಪಿಗೆ ಬರೋರಿಗೆ ಆ ಇಂಟರ್ನ್ಸ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಇಂಟರ್ನ್ಶಿಪ್ ಈಗ ಒಂದು ಕಂಪನಿ ನಿಮಗೆ ಆಫರ್ ಮಾಡ್ತಾ ಇದೆ ಅಂತಂದರೆ ದೇ ಆರ್ ಗಿವಿಂಗ್ ಯು ಒಂದು ಅಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್. ಮತ್ತು ನಿಮಗೆ ಒಂದು ಒಳ್ಳೆ ಸ್ಕೋಪ್ ಇದು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಶಾರ್ಟ್ ಪೀರಿಯಡ್ ಆಗಿರಲಿ, ಪೇಯ್ಡ್ ಇರಲಿ, ಅನ್ಪೇಯ್ಡ್ ಇರಲಿ, ಅದನ್ನು ಆ ಟೈಮನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಕರಿಯರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಪ್ಲೇ ಮಾಡುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಎಷ್ಟು ಅಪ್ಲೈ ಮಾಡಿ. ನಿಮ್ಮ ಕಲ್ತಿರೋ ನಾಲೆಜು ಅಥವಾ ನಿಮಗೆ ಹೊರಗಡೆಯಿಂದ ಲರ್ನ್ ಮಾಡಿರೋದನ್ನು ಅದನ್ನು ನೀವು ಅಪ್ಲೈ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಆ್ಯಸ್ ಅ ಸ್ಟೂಡೆಂಟ್.